SIT ಟೀಮ್ ಕಾದು ಕುಳಿತಿದ್ದೇ ಬಂತು. ಆ ಕಡೆಗೆ ಮಂಗಳೂರಲ್ಲೂ ಕೂತ್ಕೊಂಡ್ರು, ಬೆಂಗಳೂರಲ್ಲೂ ಕೂತ್ಕೊಂಡ್ರು. ಬರ್ತಾರೆ, ಇವತ್ತು ಬರ್ತಾರೆ, ನಾಳೆ ಬರ್ತಾರೆ, ಇವತ್ತು ಬರ್ತಾರೆ. ಕಾದು ಒಂದು 3-4 ದಿನ ಕಾದ್ರು, ಆಮೇಲೆ ವಾಪಸ್ ಹೋದ್ರು. ಇವತ್ತು ಮತ್ತೆ ಬರ್ತಾರೆ ಅಂತ ಏನು ಟಿಕೆಟ್ ಇತ್ತು, ಇವತ್ತು ಬೆಂಗಳೂರಿಗೆ ಬರಲ್ಲ ಅನ್ನುವಂಥದ್ದು ಗೊತ್ತಾಯಿತು. ಆಮೇಲೆ ಅಲ್ಲಿಂದ ಹೊರಟರು. ಸೊ ಈಗ ಏರ್ಪೋರ್ಟ್ ಅಧಿಕಾರಿಗಳ ಕೈ ಸೇರಿತು ಪ್ರಯಾಣಿಕರ ಲಿಸ್ಟು. ಅದರಲ್ಲೂ ಕೂಡ ಪ್ರಜ್ವಲ್ ಇರಲಿಲ್ಲ. ಹಾಗಾಗಿ ಅಲ್ಲಿಂದ ವಾಪಸ್ ಹೊರಟೋದ್ರು ಖಾಲಿ ಕೈಯಲ್ಲಿ. ಬೆಂಗಳೂರಿಗೆ ಬಂದರೆ ಅರೆಸ್ಟ್ಗೆ ಸಿದ್ಧತೆಯನ್ನು SIT ಅವರು ನಡೆಸಿದ್ರು. ಡೆಫಿನೆಟ್ಲಿ ಅರೆಸ್ಟ್ ಆಗಲೇಬೇಕು. ಕಾರಣ ಅಲ್ಲಿ 3 ಅತ್ಯಾಚಾರ ಪ್ರಕರಣ ದಾಖಲಾಗಿರೋದು. ನಾನ್ ಬೇಲೇಬಲ್ ಸೆಕ್ಷನ್ಸ್ಗಳಿದ್ದಾವೆ ಅದರಲ್ಲಿ. ಹಾಗಾಗಿ ಯಾವುದೇ ಕಾರಣಕ್ಕೂ ಕೂಡ ಅವರನ್ನು ಹಾಗೆ ಬಿಟ್ಟು ಕಳಿಸೋಕೆ ಸಾಧ್ಯನೇ ಇರಲಿಲ್ಲ. ಅವ್ರನ್ನ ಅರೆಸ್ಟ್ ಮಾಡ್ತಾರೆ, ಅವ್ರು ಎಲ್ಲೇ ಸಿಕ್ಕರೂ ಸಹ. ಸೊ ಹಾಗಾಗಿ ಅದೆಲ್ಲ ತಯಾರಿಯನ್ನು SIT ಅವರು ಪಾಪ ನಡೆಸಿದ್ರು. ಈ ಹಿಂದೆಯೂ ಕೂಡ ಒಂದು ವಾರದಲ್ಲಿ ನಾನು ಬಂದುಬಿಡ್ತೀನಿ ಅಂದಾಗಲೇ ಏರ್ಪೋರ್ಟ್ ಬಳಿ ಕಾಯ್ತಾ ಇದ್ರು. ನನ್ನ ಸಹೋದ್ಯೋಗಿ ಈಗ ರಾಘು ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ರಾಘು, ಯಾವ ರೀತಿಯಾಗಿ SIT ಅವರು ತಯಾರಿಯನ್ನ ಮಾಡ್ಕೊಂಡಿದ್ರು? ಆವಾಗ ಟ್ವೀಟ್ ಮೂಲಕವಾಗಿ ಹೇಳಿದ್ರಲ್ಲ, ಒಂದು ವಾರದಲ್ಲಿ ನಾನು ಬಂದುಬಿಡ್ತೀನಿ 7 ದಿನದಲ್ಲಿ ಅಂತೇಳಿ. ಪಾಪ ಅವತ್ತು ಕಾದು 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 ಸುಸ್ತಾಗಿ ವಾಪಸ್ ಹೋದ್ರು. ಮಂಗಳೂರಲ್ಲೂ ಕಾದ್ರು, ಬೆಂಗಳೂರಲ್ಲೂ ಕಾದ್ರು. ಇವತ್ತು ಅದೇ ಕಥೆನಾ? ಬೆಂಗಳೂರಲ್ಲಿ ಖಾಲಿ ಕೈಯಲ್ಲಿ ಬರೋದಾಯ್ತಾ? ಖಂಡಿತವಾಗಿಯೂ ಅರುಣ್, ನಿಜಕ್ಕೂ SIT ಅಧಿಕಾರಿಗಳನ್ನ ನೋಡ್ತಾ ಇದ್ರೆ ಪ್ರಜ್ವಲ್ ಅವರು SIT ಅಧಿಕಾರಿಗಳಿಗೆ ತೋಳ ಬಂತು ತೋಳ ಅನ್ನುವಂಥ ಕಥೆಯನ್ನ ಹೇಳ್ತಾ ಇದ್ದಾರೆ ಅನ್ನುವಂಥದ್ದು ಕಂಡು ಬರ್ತಾ ಇದೆ. ಯಾಕಂದ್ರೆ ಎರಡೆರಡು ಬಾರಿ ಬರ್ತಾ ಇದ್ದೇನೆ ಅನ್ನುವಂಥ ಸಂದೇಶಗಳು ಸಿಗುತ್ತೆ. ಎಲ್ಲೋ ಒಂದು ಕಡೆ ಬರ್ಬೋದು ಅನ್ನುವಂಥ ನಿಟ್ಟಿನಲ್ಲಿ ಒಂದಲ್ಲ ಎರಡೆರಡು ಮೂರು ಕಡೆ ಏರ್ಪೋರ್ಟ್ಗಳಲ್ಲಿ ಕಾಯುವಂಥ ಕೆಲಸವನ್ನು SIT ಅಧಿಕಾರಿಗಳ ತಂಡ ಮಾಡುತ್ತೆ. ಬಟ್ ಆದರೆ ಪ್ರತಿ ಬಾರಿಯೂ ಕೂಡ ಖಾಲಿ ಕೈಯಲ್ಲಿ ವಾಪಸ್ ಆಗಬೇಕಾದಂಥ ಪರಿಸ್ಥಿತಿ ನಿರ್ಮಾಣ ಆಗ್ತಾ ಇದೆ. ಇವತ್ತು ಕೂಡ ಅಂಥದ್ದೇ ಪರಿಸ್ಥಿತಿ ನಿರ್ಮಾಣ ಆಯಿತು. ಇವತ್ತು ಬಂದೇ ಬಿಡ್ತಾರೆ, ಇನ್ನೇನು ಅಲ್ಲಿಂದ ಹೊರಡ್ಬೋದು ಅನ್ನುವಂಥ ಒಂದಷ್ಟು ಲೆಕ್ಕಾಚಾರಗಳೇನಿತ್ತು, ಆ ಲೆಕ್ಕಾಚಾರದ ಪ್ರಕಾರವಾಗಿ ಬೆಳಿಗ್ಗೆಯಿಂದಲೇ SIT ತಂಡ ಇಲ್ಲಿನ ಅಂದರೆ ಬೆಂಗಳೂರು ವಿಮಾನ ನಿಲ್ದಾಣದ ಅಧಿಕಾರಿಗಳ ತಂಡ ಏನಿದೆ ಅವರುಗಳ ಜೊತೆ ನಿರಂತರವಾಗಿ ಸಂಪರ್ಕದಲ್ಲಿ ಇಟ್ಕೊಂಡು ಅವರನ್ನ ಟ್ರೇಸ್ ಮಾಡುವಂತ ನಿಟ್ಟಿನಲ್ಲೂ ಕೂಡ ಒಂದಷ್ಟು ಸಿದ್ಧತೆಗಳನ್ನ ಮಾಡ್ಕೊಂಡಿದ್ರು. ಜೊತೆಗೆ ಅವರು ಇಲ್ಲಿ ಬಂದ ತಕ್ಷಣ ಅವರನ್ನ ವಶಕ್ಕೆ ಪಡೀಲಿಕ್ಕೆ ಬೇಕಾದಂತ ವ್ಯವಸ್ಥೆಗಳನ್ನ ಕೂಡ ಮಾಡ್ಕೊಂಡಿದ್ರು. ಬಟ್ ಆದ್ರೆ ಅಂತಿಮವಾಗಿ 4 ಗಂಟೆಗೆ ಅವರಿಗೆ ಸ್ಪಷ್ಟ ಚಿತ್ರಣ ಗೊತ್ತಾಗುತ್ತೆ. ಯಾವುದೇ ಕಾರಣಕ್ಕೂ ಪ್ರಜ್ವಲ್ ಅವರು ಬರ್ತಾ ಇಲ್ಲ ಅನ್ನುವಂತ ಸ್ಪಷ್ಟ ಚಿತ್ರಣ ಗೊತ್ತಾದ ತಕ್ಷಣ ಅವರು ಖಾಲಿ ಕೈಯಲ್ಲಿ ವಾಪಸ್ ಹೋಗ್ಬೇಕಾಗುತ್ತೆ. ಯಾಕಂದ್ರೆ 4 ಗಂಟೆಗೆ ಅಲ್ಲಿ ಯಾವಾಗ ಟೇಕ್ ಆಫ್ ಆಗುತ್ತೆ ವಿಮಾನ, ಟೇಕ್ ಆಫ್ ಆದ ಬೆನ್ನಲ್ಲೇ ಇವರಿಗೆ ಅಲ್ಲಿರುವಂತಹ ಪ್ರಯಾಣಿಕರ ಲೀಸ್ಟ್ ಸಿಗುತ್ತೆ. ಬೋರ್ಡಿಂಗೇ ಆಗಿಲ್ಲ ಅನ್ನುವಂಥದ್ದು, ಜೊತೆಗೆ ಅಲ್ಲಿ ವಿಮಾನ ನಿಲ್ದಾಣಕ್ಕೆ ಪ್ರಜ್ವಲ್ ಅವರು ಬಂದಿಲ್ಲ ಅನ್ನುವಂಥ ಒಂದಷ್ಟು ಮಾಹಿತಿಗಳು ಇಲ್ಲಿನ ಅಧಿಕಾರಿಗಳ ಮುಖಾಂತರ ಅಂದ್ರೆ ವಿಮಾನ ನಿಲ್ದಾಣದ ಅಧಿಕಾರಿಗಳ ಮುಖಾಂತರವಾಗಿ SIT ಅಧಿಕಾರಿಗಳಿಗೆ ಸಿಕ್ಕಿದ ಕೂಡಲೇ ಬರಲ್ಲ ಅನ್ನುವಂಥದ್ದನ್ನ ಕನ್ಫರ್ಮ್ ಮಾಡ್ಕೊಂಡು ಇಲ್ಲಿಂದ ಹೊರಡುವಂತ ಕೆಲಸವನ್ನ SIT ಅಧಿಕಾರಿಗಳು ಕೂಡ ಮಾಡ್ತಾರೆ. ಇವತ್ತು ಕೂಡ ಅವ್ರಿಗೆ ಬರಲ್ಲ ಅನ್ನುವಂಥ ಕನ್ಫರ್ಮೇಶನ್ ಆದ್ಮೇಲೆ ಖಾಲಿ ಕೈಯಲ್ಲಿ ಹೋಗ್ಬೇಕಾಗುತ್ತೆ. ಮಾಡ್ಕೊಂಡಿದ್ದಂತ ಎಲ್ಲಾ ಸಿದ್ಧತೆ ತಯಾರಿಗಳೆಲ್ಲವನ್ನ ಸಹ ಬಿಟ್ಟು ಹೊರಡುವಂತ ಪರಿಸ್ಥಿತಿ ಇವತ್ತು ಕೂಡ ಬೆಂಗಳೂರು ವಿಮಾನ ನಿಲ್ದಾಣದಲ್ಲಿ SIT ಅಧಿಕಾರಿಗಳ ತಂಡಕ್ಕೆ ಆಗಿರುವಂತದ್ದು. ಅರುಣ್. ಓಕೆ ರಾಘು, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು. ಸೊ ಯಾವಾಗ ಪ್ರಜ್ವಲ್ ಬರ್ತಾರೆ ಅನ್ನುವಂಥದ್ದೇ ಬಹಳ ಕುತೂಹಲ ಇಲ್ಲಿ ಕೆರಳಿಸ್ತಾ ಇರೋದು. ಅವ್ರು ಬರ್ತಾರೆ ಅಂತ ಕಾದಿದ್ದೇ ಬಂತು SIT ಅವರಿಗೆ. ಇನ್ನೂ ಕೂಡ ಪ್ರಜ್ವಲ್ ಬರ್ತಾ ಇಲ್ಲ. ಇದ್ದಾಗ ಕೈ ಚೆಲ್ಲಿ ಕೂತರು, ಈಗ ಹುಡುಕ್ತಾ ಕೂತಿದ್ದಾರೆ, ಅಷ್ಟೇ ವ್ಯತ್ಯಾಸ. ಅದು ಕೇಸ್ ಹಾಗೆ, ಇದು ಕೇಸ್ ಹಾಗೆ. ಎಲ್ಲ ಕೇಸ್ಗಳಲ್ಲೂ ಕೂಡ ಪೊಲೀಸರು ಎಷ್ಟು ಬೇಗ ರಿಯಾಕ್ಟ್ ಮಾಡ್ತಾರೋ ಅಷ್ಟು ಬೇಗ ಆರೋಪಿಗಳನ್ನು ಹಿಡಿಯೋಕ್ಕೆ ಸಾಧ್ಯ ಆಗುತ್ತೆ. ಇಲ್ಲದೇ ಇದ್ದರೆ ಆಗೋದಿಲ್ಲ.